ಮಾದೇವು ಮಾದೇವು, ಏನು ನಿನ್ ಅವಸ್ಥೆ ಇದು? ಏನು ಇದೆಲ್ಲ? ಯಾಕೋ ಕೂತ್ಕೊಂಡಿದ್ದೆ ನೀನು? ನೀನೇನು ಮಾಡಿದ್ಯಾ? ಯಾವ ಅಪರಾಧಕ್ಕೆ ನಿನಗೆ ಈ ಶಿಕ್ಷೆ? ಮಾತಾಡೋ ಮಾದೇವ. ಅಮ್ಮ, ನಾನೇನು ಮಾಡಿಲ್ಲ ಕಣಮ್ಮ. ಸುಳ್ಳು ಕೇಸ್ ಹಾಕಿ ನನ್ನ ಒಳಗಾಕವ್ರೆ. ಆದ್ರೆ ಈ ಓದಿರೋ ಬುದ್ಧಿವಂತರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಸತ್ಯ ಗೆಲ್ತದೆ, ಸುಳ್ಳು ಸಾಯ್ತದೆ ಅಂತ. ಇನ್ಸ್ಪೆಕ್ಟರ್, ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ಮೇಲೆ ಅವ್ನ್ ಖಂಡಿತವಾಗ್ಲೂ ಯಾವ ತಪ್ಪು ಮಾಡಿರಲ್ಲ. ಯಾವ ತಾಯಿ ತಾನೇ ತನ್ನ ಮಗ ತಪ್ಪು ಮಾಡಿದಾನೆ ಅಂತ ಒಪ್ಕೋತಾಳೆ ಹೇಳಿ? ಇನ್ಸ್ಪೆಕ್ಟರ್, ವಿಷಯ ಏನೇ ಇರ್ಲಿ, ನಮ್ಮ ಅಣ್ಣನ್ ಯಾಕೆ ಹಿಂಗ್ ಬಟ್ಟೆ ಬಿಚ್ಚಿ ನಿಲ್ಸಿದೀರಾ? ಇದ್ಯಾವ ಸೀಮೆ ಕಾನೂನು? ಹೌ ಡೇರ್ ಯು? ರೀ ಡಾಕ್ಟ್ರೇ, ಮೈಂಡ್ ಯುವರ್ ವರ್ಡ್ಸ್. ನಾನು ನನ್ನ ಡ್ಯೂಟಿನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಪ್ರೊಸೀಜರ್ಲಿ ಇದೆಲ್ಲ ಕಾಮನ್. ಅಷ್ಟೆಲ್ಲ ಪಾಠ ಮಾಡೋಷ್ಟು ಟೈಮು ನನಗಿಲ್ಲ. ರೀ ರವಿ, ಬಟ್ಟೆ ಕೊಡ್ರಿ ಅವನಿಗೆ. ಇನ್ಸ್ಪೆಕ್ಟರ್, ಇದು ಟೋಟಲಿ ಫೇಕ್ ಕೇಸ್. ಘಟನೆ ನಡೆದ ಸ್ಥಳದಲ್ಲಿ, ಘಟನೆ ನಡೆದ ಸಮಯದಲ್ಲಿ ಮಾದೇವ ಇರಲೇ ಇಲ್ಲ. ಮಿಸ್ಟರ್ ಲಾಯರ್ ಸಾಹೇಬ್ರೆ, ಇದು ಕೋರ್ಟು ಅಲ್ಲ, ನಾನು ಜಡ್ಜು ಅಲ್ಲ. ನನ್ನ ಮುಂದೆ ವಾದ ಮಾಡಿ ನೀವು ಗೆಲ್ಲೋದೇನಿಲ್ಲ. ನಾನು ನನ್ನ ಕೆಲಸ ಮಾಡಿದ್ದೀನಿ. ಇವತ್ತು FIR ಮಾಡಿ ಮಂಡೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನಿಮ್ಮ ವಾದನ ಮಾಡಿ ನಿಮ್ಮ ಜಾಣತನನ ಪ್ರದರ್ಶನ ಮಾಡಿ. ಇಲ್ಲಲ್ಲ ರೀ ಸ್ವಾಮಿ, ಹೋಗಿ ಹೋಗಿ ಆ ಮಲ್ಲಿ ಮಾತನ್ನ ಸತ್ಯ ಅಂತ ನಂಬ್ತಾ ಇದ್ದೀರಲ್ಲ, ಏನು ಹೇಳೋಣ ನಿಮ್ಗೆ? ಅವನು ಎಂಥ ಉಸಿರು ಒಳ್ಳಿ ಅಂತ ನಿಮಗೆ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಬಣ್ಣ ಬದಲಾಯಿಸ್ಬೋದು. ಅಷ್ಟೇ ಅಲ್ಲ, ಅವನೊಂಥರ ನೀರಲ್ಲಿರೋ ಪಾಚಿ ಇದ್ದಂಗೆ. ಯಾವಾಗ ನಿಮ್ಮನ್ನ ಜಾರಿಸಿ ನೀರೊಳಗಡೆ ಮುಳುಗಿಸ್ತಾನೋ ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಹುಷಾರು. ನಾನು ಮುಳುಗೋದು ಇರಲಿ ಮಾದೇವ, ನೀನು ಉಳ್ಕೊಳ್ಳೋದು ನೋಡು. ನೀನು ಚುಚ್ಚಿರೋ ಗರುಡ ಏನಾದರೂ ಸತ್ತೋದ್ರೆ ನೀನು ಪರ್ಮನೆಂಟಾಗಿ ಜೈಲಲ್ಲೇ ಕೊಳೆಬೇಕಾಗುತ್ತೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಇವನು ಹೇಳ್ಕೊಂಡೋಗಿ ಸೆಲ್ಗಾಕ್ರಿ. ಮಾದೇವ ಮಾದೇವ, ನೀನೇನು ಚಿಂತೆ ಮಾಡಬೇಡ ಕಣಮ್ಮ. ಇವರು ಹೆಚ್ಚಿಗೆ ಹೊತ್ತು ನನ್ನ ಇಲ್ಲಿ ಇಟ್ಕೊಳಕ್ ಆಗಕ್ಕಿಲ್ಲ. ಸುಳ್ಳು ಕೇಸ್ ಕಣಮ್ಮ ಇದು. ನಾನೇ ಚುಚ್ಚಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ಯಾಕಂದ್ರೆ ನಾನು ಆ ಕೆಲಸ ಮಾಡೇ ಇಲ್ಲ. ನೀನು ಅಲ್ಬೇಡ, ಆರಾಮಾಗಿರು. ಇನ್ಸ್ಪೆಕ್ಟ್ರೆ, ನನ್ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಅವನು ಸತ್ಯ ದಾರಿಲೇ ನಡೆಯೋದು. ದಯವಿಟ್ಟು ನಂಗೆ ನೋವು ಕೊಡ್ಬೇಡಿ. ನಿಮ್ದ ಭಯ ಅಂತೀನಿ ಇನ್ಸ್ಪೆಕ್ಟ್ರೆ. ಎತ್ತು ಕರಳಲ್ವಾ, ಏನೇನೋ ಹೇಳುತ್ತೆ. ಎಂತ ಮಗನ್ ಎತ್ತಿದೀಯಮ್ಮ? ಇನ್ಸ್ಪೆಕ್ಟರ್, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಧೈರ್ಯನೂ ಮಾಡ್ಬೇಡ. ಅಪ್ಪಿ ತಪ್ಪಿ ಮಾಡ್ದೆ ಅಂತ ಇಟ್ಕ. ಈಗ ಗರುಡನ ಹೆಸರು ಹೇಳಿ ಏನ್ ನನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ಯೋ ಅದನ್ನ ನಿನ್ನ ಹೆಸರಲ್ಲಿ ದಿಟ ಮಾಡ್ಬೇಕಾಯ್ತದೆ. ಹುಷಾರ್. ನಿನ್ ಕೋಪ ಕಮ್ಮಿ ಮಾಡ್ಕೊಳ್ತೀಯಾ ಪ್ಲೀಸ್? ಬರ್ದಿಟ್ಕೊಳ್ಳೋ ನನ್ನ ಮಾತನ್ನ. ಗರುಡ ಏನಾದ್ರೂ ಉಳ್ಕೊಂಡ್ರೆ ನೀನ್ ಬಚಾವ್. ಅವನೇನಾದ್ರೂ ಸತ್ತೋದ್ರೆ ನಿನ್ನ ಚಾಪ್ಟರ್ ಇಲ್ಲಿಗೆ ಓವರ್. ಇನ್ಸ್ಪೆಕ್ಟರ್, ನಮಗೆ ಸೋಮವಾರ ತನಕ ಟೈಮ್ ಇದೆ. ನಮ್ಮ ಅಣ್ಣ ಕ್ರೈಮ್ ಮಾಡಿದ್ದಾನೆ ಅಂತ ನೀವು ಪ್ರೂವ್ ಮಾಡಿ, ಅವನು ಇನ್ನೋಸೆಂಟ್ ಅಂತ ನಾವು ಪ್ರೂವ್ ಮಾಡ್ತೀವಿ. ದೊಡಮ್ಮ, ನೀವು ಬನ್ನಿ. ಅಣ್ಣ ಹುಷಾರ್, ನೀವು ಬನ್ನಿ ದೊಡಮ್ಮ. ಅದಕ್ಕೆ ಹೆಣ್ಮಕ್ಳು ಸ್ಟೇಷನ್ಲಿರೋದು ಚೆನ್ನಾಗಿರಲ್ಲ. ನೀವು ಮನೆಗೆ ಹೋಗಿ. ಕಿಟ್ಟಿಗೆ ಬರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ನಾನು ಕಿಟ್ಟಿ ಇಲ್ಲಿ ಇರ್ತೀವಿ. ರಾಮ್, ದೊಡ್ಡಮ್ಮನ ಕರ್ಕೊಂಡು ಮನೆಗೆ ಹೋಗೋ. ನೀನು ಹೋಗಮ್ಮ, ಚಿಂತೆ ಮಾಡಬೇಡ.
ದೊಡಮ್ಮ ನೀವು ಚಿಂತೆ ಮಾಡ್ಬಿಡಿ, ಫಾಲ್ಸ್ ಕೇಸ್ ಇದು. ಆದಷ್ಟು ಬೇಗ ಅಣ್ಣನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀವಿ, ಸರಿನಾ? ಹಲೋ, ಹೌದಾ? ನಮ್ಮ ಹಾಸ್ಪಿಟಲ್ನ? ಸರಿ ಸರಿ, ನಾ ಆದಷ್ಟು ಬೇಗ ಬರ್ತೀನಿ. ಓಕೆ ದೊಡಮ್ಮ, ಆ ಗೌಡನ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ನಾನು ನಿಮ್ಮನ್ನ ಮನೆಗೆ ಬಿಟ್ಟು ಹಾಸ್ಪಿಟಲ್ ಹೋಗಿ ಅವನು ಹೇಗಿದ್ದಾನೆ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಆದ್ರೆ ಕಂದ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಆ ಪೊಲೀಸ್ಗೆ ಮೊದ್ಲೇ ನಮ್ಮ ಮಹಾದೇವನ್ ಕಂಡ್ರೆ ಆಗಲ್ಲ. ಅವನ್ಗೆ ಹೊಡಿಯೋದು ಬಡಿಯೋದು ಅದೆಲ್ಲ ಮಾಡಲ್ಲ ಅಲ್ವಾ? ನಮ್ಮ ಮಹಾದೇವನ್ಗೆ ಅವರೆಲ್ಲ ಸೇರ್ಕೊಂಡು ಹಿಂಸೆ ಕೊಡಲ್ಲ ಅಲ್ವಾ? ದೊಡಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರಾಗೇನು ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗಾಗಿ ಮಾಡೋದಕ್ಕೆ ರೈಟ್ಸ್ ಕೂಡ ಇಲ್ಲ. ನೀವು ಸಮಾಧಾನವಾಗಿರಿ ದೊಡಮ್ಮ. ಆದ್ರೆ ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನನ್ಗೆ ನಮ್ಮ ಮಹಾದೇವನ್ ಪರಿಸ್ಥಿತಿನ ನೋಡಕ್ ಆಗ್ತಾನೆ ಇಲ್ಲ. ತುಂಬಾ ಸಂಕಟ ಆಗ್ತದೆ. ದೊಡಮ್ಮ, ಹಾಗೆಲ್ಲ ಏನೂ ಆಗೋದಿಲ್ಲ. ಅಣ್ಣ ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ನಾವೆದ್ರೂ ಅಗತ್ಯ ಏನಿಲ್ಲ. ದೊಡಮ್ಮ, ಯು ಡೋಂಟ್ ವರಿ, ಎಲ್ಲನೂ ಸರಿ ಹೋಗುತ್ತೆ, ಸರಿನಾ? ಅಪ್ಪ ಮಾವ, ನೀವಿಬ್ರು ಇಲ್ಲೇ ಇದ್ದು ಅಣ್ಣ ನೋಡ್ಕೊಳ್ತೀರಿ. ನಾನು ಹೋಗಿ ದೊಡ್ಡಮ್ಮನ ಮನೆಗೆ ಬಿಟ್ಟು ಬರ್ತೀನಿ. ಆ ಗರುಡನ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನೇನು ವರಿ ಮಾಡ್ಕೋಬೇಡ ರಾಮ್, ಮಹಾದೇವನ ನಾವು ನೋಡ್ಕೋತೀವಿ. ನಿನ್ನ ಕಲ್ಯಾಣಿ ಅಮ್ಮನ ಮನೆಗೆ ಬಿಟ್ಟು ಹಾಸ್ಪಿಟ್ಲಿಗೆ ಹೊರಡು. ಸರಿ ಅಪ್ಪ, ಹುಷಾರಪ್ಪ. ದೊಡ್ಡಮ್ಮ, ಅಣ್ಣ ನೋಡ್ಕೊಳ್ಳೋದಕ್ಕೆ ಅಪ್ಪ ಕಿಟ್ಟಿ ಮಾವ ಇಲ್ಲೇ ಇರ್ತಾರೆ. ನಾವೀಗ ಹೋಗೋಣವಾ? ಬನ್ನಿ. ಫೋನ್ ಮಾಡ್ದೆ ಅಥವಾ? ನೀವು ಚಿಂತೆ ಮಾಡ್ಬಿಡಿ, ಬನ್ನಿ. ಬಾಬಾ, ನೀವು ಮನೆಗೆ ಹೊರಡಿ, ನಾನು ಇಲ್ಲಿ ಇರ್ತೀನಲ್ಲ. ಬೇಡಪ್ಪ, ನೀನು ಬೇಕಾದ್ರೆ ಮನೆಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ನಾನು ಇರ್ತೀನಿ ಬಿಡಿ ಬಾಬಾ, ನೀವು ಹೊರಡಿ ಮನೆಗೆ. ಅವನಿಗೆ ನಾನಿದ್ರೆ ಧೈರ್ಯಪ್ಪ, ಅದಕ್ಕೆ ನಾನು ಇರ್ತೀನಿ, ನೀನು ಬೇಕಾದ್ರೆ ಹೋಗು. ಸರಿ ಬಿಡಿ ಬಾಬಾ, ಏನಾದರೂ ಇದ್ರೆ ಕಾಲ್ ಮಾಡಿ. ಆಯ್ತು. ಕೊನೆ ಸಾರಿ ಕೇಳ್ತಿದ್ದೀನಿ, ಗರುಡನ್ ಚುಚ್ಚೋಕ್ ಬಳಸಿದ್ಯಲ್ಲ ಚಾಕು, ಅದನ್ನೆಲ್ಲಿಟ್ಟಿದ್ಯಾ? ಅವನನ್ನ ಯಾಕೋ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ? ಸಾಹೇಬ್ರೆ, ಸೊಳ್ಳೆ ಹೊಡೆಯೋದಕ್ಕೆ ಬಾಂಬ್ ಹಾಕಿ ಮನೆ ಸುಡಾಕಿಲ್ಲ ನಾನು. ಆ ಗರುಡನ್ ಹೊಡೆಯೋದಕ್ಕೆ ಚೂರಿ ಹಾಕ್ಬೇಕು, ನನ್ನ ಕೈಯೇ ಸಾಕು. ಆದ್ರೆ ನಾನು ಅದನ್ನ ಮಾಡಿಲ್ಲ. ಇನ್ನೂ ನಿನ್ ದಿಮಾಕ್ ಇಳ್ದಿಲ್ಲ ಅಲ್ವಾ? ಅದು ಇಳಿಯಾಕಿಲ್ಲ. ಯಾಕಂದ್ರೆ ನನ್ನ ರಕ್ತದಾಗೆ ಐತೆ, ಮೈ ತುಂಬಾ ಹರಿತೈತೆ. ನೀವು ಕೆಣಕ್ಬಿಟ್ರಲ್ಲ, ಈಗ ಕುದಿಯೋದಕ್ಕೆ ಶುರು ಹತ್ಕೊಂಡೈತೆ. ಏಯ್, ನಿನ್ನ ಈ ಡೈಲಾಗ್ಗಳನ್ನೆಲ್ಲ ನಿನಗೆ ಜೈ ಅಂತಾರಲ್ಲ, ಅವ್ರ ಮುಂದೆ ಇಟ್ಕೋ. ನನಗೆ ಬಾಯಿ ಬಿಡಿಸೋದಕ್ಕೆ ಬೇರೆ ರೀತಿನೂ ಗೊತ್ತು. ಏನೋ ಮಾತಲ್ಲೇ ಮುಗಿಸೋಣ ಅನ್ಕೊಂಡೆ. ಈ ಮಾದೇವೊಂದು ಒಂದೇ ಮಾತು, ಅದು ನೀವು ಪ್ರೀತಿಯಿಂದ ಕೇಳಿದ್ರು ಆಟೆಯ, ಕೋಪದಾಗ ಕೇಳಿದ್ರು ಆಟೆಯ, ಕಡೆ ಪಕ್ಷ ನನ್ನ ಕುತ್ತಿಗೆಗೆ ಕತ್ತಿ ಇಟ್ಟು ಕೇಳಿದ್ರು ಆಟೆ. ಏಯ್, ಏನ್ರಿ ನೋಡ್ತಾ ಇದ್ದೀರಾ? ತೆಗಿರಿ ಬಾಗಲ್ನ. ಇವನಿಗೆ ಪೊಲೀಸ್ ಭಾಷೆಯಲ್ಲೇ ಉತ್ತರ ಕೊಡಬೇಕು. ತೆಗಿರಿ. ಸರ್, ಏನಾದರೂ ಸಮಸ್ಯೆನಾ? ನೀವೆಲ್ಲ ಕೂಗಾಡೋದು ಆಚೆ ಕಡೆ ಕೇಳಿಸ್ತಾ ಇತ್ತು. ನಮ್ಮ ಮಾದೇವಿಯಲ್ಲಿ ಏನಾಯ್ತು? ಹಾಗೇನಿಲ್ಲ, ನೀವು ಒಳಗಡೆ ಹೋದ್ರೆ ಮಾದೇವ್ರಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ನೀವು ಸುಮ್ಮನೆ ಅಲ್ಲಿ ಕೂತ್ಕೊಳ್ಳಿ. ನೀವು ಸರ್,
ಮಾದೇವ್ರ ಚಿಕ್ಕಪ್ಪ ಇಲ್ಲಿ ಆಚೆ ಕೂತಿದ್ದಾರೆ. ಊರಲ್ಲಿ ಅವ್ರಿಗೆ ದೊಡ್ಡ ಹೆಸರಿದೆ. ಹೌದು ಸರ್, ಅವರು ಕೇಳಿಸೋ ಥರ ಹೊಡೆದ್ರೆ ಸಮಸ್ಯೆ ಆಗ್ಬೋದು. ಮಹಾದೇವನ್ ಕುಟುಂಬದ ಪ್ರಭಾವ ಈ ಊರಲ್ಲಿ ತುಂಬಾನೇ ಜೋರಾಗಿದೆ ಸರ್. ತಿರಿಕೆ ಈ ಚಿಕ್ಕಪ್ಪನ ಕಿರಿಕಿರಿ ಬೇರೆ. ಲೇ ಮಾದೇವ, ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣೋ, ಆದ್ರೆ ಇದು ಜಾಸ್ತಿ ಹೊತ್ತು ನೀನ್ ಕೈ ಹಿಡಿಯಲ್ಲ. ಅದೃಷ್ಟ ನಂಬ್ಕೊಂಡು ಬದುಕೋ ಆಸಾಮಿ ನಾನಲ್ಲ ಸಾಹೇಬ್ರೆ, ನ್ಯಾಯಕ್ಕೆ ಸತ್ಯಕ್ಕೆ ತಲೆಬಾಗೋನು. ನಿನ್ನನ್ನು ಹೇಗ್ ತಲೆ ಬಾಗಿಸ್ಬೇಕು ಅಂತ ನನಗೆ ಗೊತ್ತು ಕಣ. ಸರ್, ಏನಾದರೂ ಪ್ರಾಬ್ಲಮಾ? ಚಚೆ, ಅಂಥದ್ದೇನಿಲ್ಲ. ಇನ್ನೂ ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತೀರಿ? ಮಧ್ಯಾಹ್ನ ಬೇರೆ ಆಯ್ತು, ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಸರ್, ನನ್ನ ಮಗ ಒಳಗಡೆ ಇರುವಾಗ ನನ್ಗೆ ಯಾಕೆ ಸರ್ ಊಟ ಸೇರುತ್ತೆ? ನನಗೇನು ಬೇಡ ಸರ್. ನೀವು ಹೇಳೋದು ಸರಿನೇ. ನೋಡಿ, ಮಹಾದೇವ ನಿರಪರಾಧಿಯಾಗಿದ್ರೆ ಅವನನ್ನು ಆಚೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಡೋಂಟ್ ವರಿ. ಮಹಾದೇವ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ, ಪಾಪ. ಅವನಿಗಾದ್ರೂ ಏನಾದ್ರು ತಂದ್ಕೊಡಿ. ಅಯ್ಯೋ, ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾವು ಮನುಷ್ಯರೇ, ನಮಗೂ ಕರುಣೆ ಇದೆ. ನೋಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ, ಆದ್ರೆ ಆ ಕೆಲಸ ಮಾನವೀಯತೆನ ಮೀರಬಾರ್ದು ಅಲ್ವಾ? ಸರ್, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ನನ್ನ ಮಗನಿಗೆ ಏನೂ ಆಗಿಲ್ಲ ಅನ್ನೋ ಧೈರ್ಯ ಬಂತು. ನೀವು ಹೇಳಿ ಸರಿ ಸರ್. ನನ್ನ ಮಗನಿಗೆ ಏನಾದ್ರು ತಿನ್ನಕ್ಕೆ ಈಗಲೇ ನಾನು ಆಚೆ ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಹೋಗಿ ಆ ನನ್ನ ಮಗನಿಗೆ ಹಗ್ಗ ಕಟ್ರಿ. ಇವತ್ತು ಅವನ ಮೈಯಲ್ಲಿರೋ ಚರ್ಬಿನ ಇಳಿಸಿ ಈ ಭರತ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಕಟ್ರಿ ಅವನ್ನ. ಎಸ್ ಸರ್. ಹಾಗೆ ಬೆತ್ತಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡ್ರಿ. ಹೊಡಿಯೋ ಹೊಡೆತ ಹೇಗಿರುತ್ತೆ ಅಂದ್ರೆ ಬಾಸುಂಡೆ ರೋಡ್ ಹಂಸ್ ತರ ಬರ್ಬೇಕು. ನನ್ನ ಏಟ್ಗೆ ಅವನ ಎದೆ ನಡುಗ್ಬೇಕು. ಓಕೆ ಸರ್. ಹಾಕಿ ಎದುರುಗಡೆ ಪಂಚೆ ಹಾಕೊಂಡು ಬರ್ತಾನ. ಇವತ್ತು ಅವನಿಗೆ ನಾನು ಯಾರು ಅಂತ ತೋರಿಸ್ತೇನೆ. ಎಕ್ಸ್ಕ್ಯೂಸ್ ಸಿಸ್ಟರ್, ಗರುಡನ ಪೇಷಂಟ್ ಯಾವ ವಾರ್ಡಲ್ಲಿ ಇದ್ದಾರೆ? ರೂಮ್ ನಂಬರ್ 300 ಸರ್. ಓಕೆ, ಈಗ ಅವ್ರನ್ನ ಟ್ರೀಟ್ ಮಾಡ್ತಿರ್ತಾರೆ. ಡಾಕ್ಟರ್ ಮನು ಅಂತ ಸರ್. ಥ್ಯಾಂಕ್ ಯು. ಹಲೋ ಡಾಕ್ಟರ್, ಗರುಡನ ಪೇಷಂಟ್ನ ನೀವೇ ಟ್ರೀಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಹೇಗಿದ್ದಾರೆ ಇವಾಗ ಅವರು? ರಾಮ್, ಪೇಷಂಟು ಔಟ್ ಆಫ್ ಡೇಂಜರ್. ಓಕೆ, ಅವ್ರಿಗೆ ಪ್ರಜ್ಞೆ ಬಂದಿದೆಯಾ? ಇಲ್ಲ ರಾಮ್, ಇನ್ನೂ ಅವ್ರ ಪ್ರಜ್ಞೆ ಬಂದಿಲ್ಲ. ಸರ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೋದಾ? ಹೇಳಿ. ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ನೀವು ನಂಗೆ ತಿಳಿಸ್ಬೋದಾ? ಖಂಡಿತವಾಗಿಯೂ. ಥ್ಯಾಂಕ್ ಯು ಸರ್. ಹ್ಯಾವ್ ಅ ಗುಡ್ ಡೇ. ಸರ್ 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 ಒಂದು ಪೇಷಂಟ್ ಬಂದಿದ್ದಾರೆ, ತುಂಬಾ ಏಟ್ ಆಗಿದೆ. ಪ್ಲೀಸ್ ನೀವು ಬಂದು ಒಮ್ಮೆ ಚೆಕ್ ಮಾಡ್ಬೋದಾ? ಹೌದಾ? ಸರಿ, ಬನ್ನಿ. ಓಕೆ ಓಕೆ. ಹೇಗಾಯ್ತಿದೆಲ್ಲ? ಅದೇ ಸರ್, ಬೆಳಗ್ಗೆ ದನ ಬಂದು ಗುದ್ಬಿಡ್ತು. ಏನು, ದನ ಆಯ್ತಾ? ಸರ್, ಇದನ್ನೆಲ್ಲ ನೋಡಿದ್ರೆ ಯಾವುದೋ ಶಾರ್ಪ್ ಆಬ್ಜೆಕ್ಟ್ ಇಂದ ವೂಂಡ್ ಆದಂಗಿದೆ. ಹೌದು ಸರ್, ನಮ್ಮ ಮನೆ ದನನೇ ಗುದ್ದಿತ್ತು. ಕೈಯಲ್ಲಾಗಿರೋದೇನೋ ದನ ಇದ್ದಿರೋದು, ಬಟ್ ಇದೆಲ್ಲ ಏನು? ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ದನ ಅಲ್ಲ, ಒಂದು ಓರಿ ಇದೆ ಸರ್. ಅದ್ರ ಕೊಂಬು ತುಂಬಾ ಚೂಪಾಗಿದೆ, ಅದು ಗುದ್ಬಿಡ್ತು ಸರ್.
ಸಿಸ್ಟರ್, ಇವ್ರ ಗಾಯಗಳನ್ನೆಲ್ಲ ನೋಡಿದ್ರೆ ತುಂಬ ಡೀಪಾಗಿ ವೂಂಡ್ ಆಗಿದೆ ಅನ್ಸುತ್ತೆ. ಯು ಡೂ ಒನ್ ಥಿಂಗ್, ಆದಷ್ಟು ಬೇಗ ಎಲ್ಲನೂ ಕ್ಲೀನ್ ಅಪ್ ಮಾಡಿ, ಜೊತೆಗೆ ಸೇಫರ್ ಸೈಡ್ಗೆ ಒಂದು ಎಕ್ಸ್ರೇ ಮಾಡಿಸಿ, ಸ್ಟಿಚಸ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿರಿ. ತುಂಬ ಪೈನ್ ಇದೆ ಅಂತ ಹೇಳ್ತಿದ್ರೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ. ಓಕೆ, ಟೇಕ್ ಕೇರ್ ಸರ್. ನೋಡು ಮಾದೇವ, ಈ ಸೆಲ್ಲಲ್ಲಿ ನಿನ್ ಹೀರೋಯಿಸಮ್ ನಡೆಯಲ್ಲ. ಈ ಸ್ಟೇಷನ್ ಅಲ್ಲಿ ಹೀರೋನು ನಾನೇ, ವಿಲ್ಲನ್ನು ನಾನೇ. ನನ್ನ ಕಣ್ಣಿಗೆ ಕಮಿಡಿಯನ್ನು ಕಾಣ್ತಾವನೆ. ನೀನಿನ್ ದೊಡ್ಡ ರೌಡಿನೇನೋ? ಎಲ್ಲಿಟ್ಟಿದ್ಯೋ ಆ ಚಾಕ್ನ? ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮಾಡದೆ ಇರೋ ತಪ್ಪಿಗೆ ಬಗ್ಗೋ ಮಗನೇ ಅಲ್ಕಂಡ್ ಸಾಹೇಬ್ರೆ ಈ ಮಾದೇವ. ಈ ನಿಮ್ ಚಿಲ್ರೆ ರಾಜಕೀಯಕ್ಕೆ ಬಗ್ಗಕ್ಕೂ ಇಲ್ಲ, ಬಲಿಯಾಗಕ್ಕೂ ಇಲ್ಲ. ಹಾಗಿದ್ರೆ ನಿನ್ನ ಮೈಯಲ್ಲಿ ಒಂದು ಮೂಳೆನೂ ಉಳಿಯಲ್ಲ. ಸಾಹೇಬ್ರೆ, ಈ ಗೊಡ್ಡು ಬೆದರಿಕೆ ಎಲ್ಲ ಈ ಮಾದೇವಂಗೆ ಲಾಲಿ ಪದ ಇದ್ದಾನೆ. ಕೇಳಿ ಕೇಳಿ ಸಾಕಷ್ಟು ನಿದ್ದೆ ಮಾಡ್ಬಿಟ್ಟಿವಿ. ನಮ್ಮಪ್ಪ ಎಲ್ಲ ಮೂಳೆಗಳನ್ನು ಗಟ್ಟಿ ಮಾಡೇ ಹೋಗವನೆ, ನೀವು ಒಂದನ್ನು ಅಲ್ಲಾಡ್ಸಕ್ ಹಾಕಿಲ್ಲ. ಅದ್ ಸರಿ, ನೀವು ನನ್ನ ಮ್ಯಾಕ್ ಕೈ ಮಡ್ಗಕ್ಕೂ ಮುಂಚೆ ಈ ವಿಷಯ SP ಸಾಹೇಬ್ರು ಗೊತ್ತಾದ್ರೆ ಏನಾಯ್ತದೆ ಅಂತ ಯೋಚನೆ ಮಾಡಿದ್ದೀರಾ? ಲೇ ಮಾದೇವ, ನೀನಿನ್ನೂ ಹಳೆ ಪೇಪರ್ನೇ ಓದ್ತಿದೀಯಲ್ಲೋ, ಸ್ವಲ್ಪ ಅಪ್ಡೇಟ್ ಆಗೋ. ನನಗ್ ಚೆನ್ನಾಗ್ ಗೊತ್ತು ಕಣ, ಹಳೆ SP ಸಾಹೇಬ ನಿನಗ್ ತುಂಬಾನೇ ಹೆಲ್ಪ್ ಮಾಡ್ತಿದ್ದ ಅಂತ. ಆದ್ರೆ ಬ್ಯಾಡ್ ಲಕ್, ನಿನ್ SP ಸಾಹೇಬ ಎತ್ತಂಗಡಿ ಆಗ್ಬಿಟ್ಟ. ಇನ್ನು ನಿನ್ನ ಇಲ್ಲಿ ಉಳಿಸೋದಕ್ಕೆ ಯಾವ ಗಾಡ್ ಫಾದರು ಇಲ್ಲ ಕಣ. ಆಮೇಲೆ ನಿನ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಡ್ಲಾ? ಈಗ ಬಂದಿದ್ರಲ್ಲ SP ಸಾಹೇಬ್ರು, ಅವ್ರಿಗೆ ನಿನ್ನಂತ ಕ್ರಿಮಿನಲ್ ರೆಕಾರ್ಡ್ ಇರೋರು ಕಂಡ್ರೇನೆ ಆಗಲ್ಲ ಕಣ. ನಾನು ಈಗ್ಲೇ ನೀನ್ ಎದೆ ಗುಂಡು ಹೊಡೆದ್ರು ನಮ್ಮ SP ಸಾಹೇಬ್ರು ಕೇಳಲ್ಲ. ಭಯ ಆಗ್ತಾ ಇದೆಯಾ? ಹಾ ಸರಿ, ಹಾಗಿದ್ರೆ ನಿಜ ಒಪ್ಕೋ. ಸತ್ಯ ಒಪ್ಕೊಂಡಾಯ್ತು ಸಾಹೇಬ್ರೆ. ನೀವು ನಗ್ತಾ ಕೇಳಿದ್ರು ಅದೇಯ, ಬೆದರಿಸಿ ಕೇಳಿದ್ರು ಅದೇಯ, ಬೇಡ್ಕೊಂಡು ಕೇಳಿದ್ರು ಅದೇಯ. ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ. ನಿನ್ ಕಣ್ ಹೇಗೋ ಕಾಣ್ತಾ ಇದ್ದೀನಿ, ಹೇಳದನ್ನೇ ಹೇಳಿ ನನಗ್ ಗುರುತಾ ಇದೆಯಾ? ರೀ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೊಡೀರಿ. ಹೇಯ್, ನೀವು ಹೇಗ್ ಹೊಡಿತಾ ಇದ್ದೀರಾ ಅಂತಂದ್ರೆ ಒಳ್ಳೆ ಪೂರಿ ತಡ್ತಂಗಿದೆ. ಅವನಿಗೆ ಹೊಡಿಯೋ ರೇಟ್ಗೆ ಬೊಬ್ಬೆ ಹಾಕ್ಬೇಕು, ಇಡೀ ಸ್ಟೇಷನ್ ಕೇಳ್ಬೇಕು. ಹಾಗೊಡಿರೋ ಸಾಹೇಬ್ರೆ, ಈ ನಿಮ್ ಅನ್ಯಾಯದ ಲಾಟಿಗಳು ಈ ಮಾದೇವನ್ ಮೈಗೆ ಮಸಾಜ್ ಕೊಡ್ತಾವೆ, ನೋವು ಕೊಡ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಸುಮ್ಕೆ ನಿಂತಿದ್ದೀರಾ, ನಿಮ್ ಕೈಯಾಗ ಶಕ್ತಿ ಇದ್ರೆ ನೀವು ಪ್ರಯತ್ನ ಪಡಿ ನೋಡುವ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಪೊಲೀಸಪ್ಪ, ನಿಮ್ ಸಾಹೇಬ್ರ ಲಾಟಿ ಮುರಿದೋಯ್ತು ನೋಡು. ಇನ್ನೊಂದು ಕೊಡು, ಪಾಪ ಅವ್ರ ಪಾಪ ಇನ್ನ ತೀರಿಲ್ಲ ಅನ್ಸ್ತದೆ. ಸಾಹೇಬ್ರೆ ತಗೊಳ್ಳಿ, ಶುರು ಹಚ್ಕೊಳ್ಳಿ. ಸಾಹೇಬ್ರೆ ಯಾಕೆ ಸಾಕಾಯ್ತಾ?
ಓ ರೀ ಮಲ್ಲಿಕಾರ್ಜುನ್, ನಿಮ್ಗೆ ಆ ಮಹಾದೇವನ್ ನೋಡಿದ್ರೆ ಕೊಲ್ಲೋಷ್ಟು ಕೋಪ ಅಲ್ವಾ? ಹಾಗಿದ್ರೆ ಹೋಗಿ ನೀವು ಒಂದಿಷ್ಟು ಲಾಟಿ ರುಚಿನ ತೋರಿಸಿ. ಆದರೆ ಒಂದು ಕಂಡೀಷನ್ನು, ಆ ನನ್ನ ಮಗನಿಗೆ ಹೊಡೆಯೋ ಶಬ್ದಕ್ಕೆ ಅವನು ಕಿರ್ಚೋದು ಇಡೀ ಸ್ಟೇಷನ್ ಕೇಳಿಸ್ಬೇಕು. ಹೊಡಿಯೋ ಹೊಡ್ತಕ್ಕೆ ಅವನ್ ಮಾತ್ರ ಕಿರ್ಚಲ್ಲ ಸರ್, ಮುರಿಯೋ ಅವನ್ ಮೂಳೆಗಳ ಶಬ್ದ ಇಡೀ ಸ್ಟೇಷನ್ಗೆ ಕೇಳಿಸುತ್ತೆ. ಲೇ ಮಾಧವ, ಸುಮ್ನೆ ಸತ್ಯ ಏನು ಅಂತ ಒಪ್ಕೋ, ಸುಮ್ನೆ ಒದೆ ತಿನ್ ಸಾಯ್ಬೇಡ. ಹೇಳಿದ್ರೆ ಕೇಳಿಸ್ಕೊಳ್ಳೋ ಕಿವಿ ನಿಮ್ದಲ್ವಲ್ಲ. ಸರಿ, ಸತ್ಯನ ಹೆಂಗ್ ಹೇಳಿದ್ರೆ ನಿಮ್ ಬುದ್ಧಿ ಕೇಳ್ತೈತೆ ಅಂತ ನಮಗೂ ಹೊಸಿ ಹೇಳ್ಕೊಡಿ, ಹಂಗೆ ಹೇಳ್ತೀನಿ. ನಿನ್ನ ಹಣೆ ಬರಹ ಏನನ್ನ ಮಾಡ್ಕೊಂಡು ಹಾಳಾಗೋಗು. ಹೇ ಒಡೇರ. ಓಹೋ, ಬಾರ್ಲಾ ಮನೆ ಹಾಳ್ಮಲ್ಲಿ, ನೀನೊಬ್ಬ ಕಮ್ಮಿ ಇದ್ದೆ, ಬಾ. ಏನೋ ಮಾದೇವ, ಭರತ್ ಸರ್ ಕೈಯಲ್ಲಿ ಪೆಟ್ಟಿಂದು ಸಾಕಾಯ್ತಾ? ನೀನ್ ಬೊಬ್ಬೆ ಹಾಕೋ ಸೌಂಡು ಇಡೀ ಸ್ಟೇಷನ್ಗೆ ಕೇಳಿಸ್ಬೇಕಂತ. ಕೇಳಿಸ್ಲಾ? ಲೋ ಮಲ್ಲಿ, ನಾನ್ ಜೋರಾಗಿ ಉಸಿರಾಡಿದ್ರೆ ನೀನೇ ಬೊಬ್ಬೆ ಹಾಕ್ತೀಯ, ಅಂಥದ್ರಲ್ಲಿ ನೀನು ನನಗೆ ಬೊಬ್ಬೆ ಹಾಕ್ಸಕ್ ಬಂದಿದ್ಯಾ? ಸರಿ ಕಲ, ಇವತ್ತು ನಿನ್ನ ತಾಕತ್ತು, ದಮ್ಮು, ಧೈರ್ಯ ಎಷ್ಟೈತೆ ಅಳತೆ ಮಾಡ್ಕೊ. ಏಯ್, ನಿನ್ ಹೀರೋಯಿಸಮ್ ನನ್ನ ಹತ್ರ ನಡೆಯಲ್ಲ ಕಣ. ಇದೇ ಡೈಲಾಗ್ನ ನಿಮ್ ಸಾಹೇಬನು ಹೇಳಿ ಸಾಕ್ಸಕ್ಕಾಗದೆ ಸೋರ್ಗೆ ಹೊಂಟೋದ. ಇವಾಗ ನೀನು ಅದನ್ನೇ ಓದ್ತಾ ಇದೀಯಾ? ಸರಿ, ನಿನ್ನ ಪೌರಸನು ತೋರ್ಸು. ಲವ್ ಮಲ್ಲಿ, ನಿನಗೆ ಇಂಥ ಅವಕಾಶ ಮತ್ತೆ ಮತ್ತೆ ಸಿಗಕ್ಕಿಲ್ಲ. ನನ್ನ ಕೈ ಬಿಚ್ಚಿದೇಟ್ಗೆ ನಿನ್ ಗಂಡಸ್ತನ ನಿನ್ ಮೈ ಬಿಟ್ಟು ಹೊಂಟೋಗಿರ್ತದೆ. ನನ್ನ ಕೈ ಕಟ್ಟಿ ನಿನ್ಗೊಂದೊಳ್ಳೆ ಅವಕಾಶ ಮಾಡ್ಕೊಟ್ಟವನೆ ನಿಮ್ ಸಾಹೇಬ. ಇದನ್ನ ಹುಷಾರಾಗಿ ಬಳಸ್ಕ. ಇನ್ನು ಅದೆಷ್ಟು ಹೊಡಿತೀಯ ಹೊಡಿ. ಲವ್, ನಿಮ್ ಸಾಹೇಬ ಹೇಳಿದ್ದು ನನ್ ಬೊಬ್ಬೆ ಕೇಳ್ಬೇಕು ಅಂತ ಕಲ, ನಿನ್ ಕಿರ್ಚಾಟ ಅಲ್ಲ. ಏನ್ ಸರ್ ಮನುಷ್ಯನ ಇವನು? ಇಷ್ಟೋದ್ರ ಕಲ್ಲಿನ ತರ ಇದ್ದಾನೆ, ಕಣ್ಣಲ್ಲಿ ಒಂದನಿ ನೀರಿಲ್ಲ. ಲವ್ ಮಲಿ, ಇನ್ನು ದೊಣ್ಣೆ ಮುರಿದಿಲ್ಲ ಕಲ, ಹೊಡಿ. ಆದ್ರೆ ಒಂದ್ ಗೆಪ್ತಿ ಇಟ್ಕ, ಈ ಮಾದೇವ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡಿರ್ತಾನೆ. ಮಾದೇವಂಗೆ ಯಾವ ಸಾಲದ ಋಣನೂ ಇಟ್ಕೊಂಡ ಅಭ್ಯಾಸ ಇಲ್ಲ, ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ನೀನ್ ಹೊಡೆದಿರೋ ಒಂದೊಂದ್ ಏಟು ಸೇರ್ಸಿ. ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಬಿಸಾಕಿ ಇವನ್ನ. ಲವ್ ಮಲಿ, ಯಾಕ್ಲ ಹೊಂಟೋದೆ? ಈಟ ಇಲ್ಲ ನಿನ್ ಗಂಡಸ್ತಾನ, ಬಾರ್ಲ ಹೊಡಿ. ಲವ್, ಹೋಗೋದು ಹೋಯ್ತಿದ್ಯಾ ನಿಮ್ ಸಾಹೇಬಂಗ್ ಹೇಳು, ಲಾಠಿ ಏಟಿಂದ ಬರೀ ನನ್ ದೇಹನ್ ಮಾತ್ರ ದಂಡಿಸ್ಬೋದು, ನನ್ ಧೈರ್ಯನಲ್ಲ.